ಪ್ರಥಮ ವರ್ಷದ ಬಿ.ಕಾಂ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ. ಬಾಗಲಕೋಟ್ ಜಿಲ್ಲೆಯ ಹುನಗುಂದ ತಾಲೂಕಿನ ಸೂಳೆಬಾವಿ ಗ್ರಾಮದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶ್ರೀ ರಾಮಯ್ಯ ಸ್ವಾಮಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ 2024 ರಿಂದ 25ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಬಿ.ಎ ಮತ್ತು ಬಿ.ಕಾಂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಸಿಗೆ ನೀರು ಹಾಕುವ ಮೂಲಕ ಹಾಗೂ ಕಾಲೇಜು ಸಂಸತ್ ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಡಾಕ್ಟರ್ ಲಲಿತಾ ಹೊಸಪೇಟೆ ಹಾಗೂ ಗಣ್ಯಮಹನೀಯರು ತೆನ್ನು ಕೊಡುವುದರ ಮೂಲಕ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಿದ ಗಣ್ಯರು, ಹನಿ ಹನಿ ಗೂಡಿದರೆ ಹಳ್ಳ ಅನ್ನುವ ನಾಣ್ಣುಡಿಯಾಗೆ ಸಂಸ್ಥೆಯು 1989 ರಿಂದ ರವೀಂದ್ರ ಕಲಬುರ್ಗಿ ಅವರ ಅಧ್ಯಕ್ಷತೆಯಲ್ಲಿ 13 ಮಕ್ಕಳಿಂದ ಆರಂಭಗೊಂಡು 1340 ವಿದ್ಯಾರ್ಥಿಗಳು ತಮ್ಮ ಸಂಸ್ಥೆಯಲ್ಲಿ ಜ್ಞಾನ ಪಡೆದುಕೊಳ್ಳುತ್ತಾ ಸಂತಸದ ವಿಷಯವಾಗಿದೆ. ಕಟ್ಟಡ ಹೊಸದಿದ್ದರೇನು, ಎಷ್ಟು ವಿದ್ಯಾರ್ಥಿಗಳಿದ್ದರೇನು, ಒಳ್ಳೆ ಪರಿಸರವಿದ್ದರೇನಾಯಿತು, ಒಳ್ಳೆ ಶಿಕ್ಷಕರು ಇರದಿದ್ದರೆ ಶಿಕ್ಷಣ ಸಂಸ್ಥೆ ನಡೆಯುವುದು ಅಸಾಧ್ಯ ಎಂದು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕೃಷ್ಣರಾಮದುರ್ಗ. ವಿದ್ವತ್ಪೂರ್ಣ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಗಣ್ಯರಿಗೆ ಸಂಸ್ಥೆಯ ಪರವಾಗಿ ಅವರನ್ನು ಗೌರವಿಸಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀದೇವಿ ಮಹಾಂತೇಶ ಕರ್ಜಗಿ, ನೀಲಕಂಠ ಕಾಳಗಿ, ಮನೋಹರ ಕಮ್ಮಾರ, ಶಂಕ್ರಪ್ಪ ಜನಿವಾರದ, ಡಾಕ್ಟರ್ ಬಸವರಾಜ್ ಖೋತ, ಪ್ರಾಚಾರ್ಯರಾದ ಎಸ್. ಹೊಸಮನಿ, ಸಾಂಸ್ಕೃತಿಕ ಮುಖ್ಯಸ್ಥ ಮಹಾಂತೇಶ ಯಲಬುರ್ತಿ, ರಮೇಶ ಕಟ್ಟಿಮನಿ ವಿದ್ಯಾರ್ಥಿ ಪ್ರತಿನಿಧಿ ಹಾಗೂ ಕಾಲೇಜಿನ ಉಪನ್ಯಾಸಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಾಧ್ಯವಾದರೆ ಓಡು, ಸಾಧ್ಯವಾದರೆ ಓಡು, ಆಗಲಿಲ್ಲವಾದರೆ ನಡೆ. ಅದೂ ಸಾಧ್ಯವಾಗದಿದ್ದರೆ ಉರುಳಿಕೊಂಡು ಹೋಗುವಷ್ಟೇ, ಅದು ಸಾಧ್ಯವಾಗದಿದ್ದರೆ ಉರುಳಿಕೊಂಡು ಹೋಗುವಷ್ಟೇ. ಆದರೆ ಕದಲದೆ ಬಿದ್ದಿರಬೇಡ. ಕೆಲಸ ಸಿಗಲಿಲ್ಲವೆಂದು, ವ್ಯಾಪಾರ ನಷ್ಟವಾಯಿತೆಂದು, ಗೆಳೆಯನೊಬ್ಬ ಮೋಸ ಮಾಡಿದನೆಂದು, ಪ್ರೀತಿಸಿದವರು ಕೈಬಿಟ್ಟರೆಂದು ಹಾಗೆ ಇದ್ದರೆ ಹೇಗೆ? ದಾಹಕ್ಕೆ ಬಾರದ ಸಮುದ್ರದ ಅಲೆಗಳು ಕೂಡ ಕುಣಿದು ಕುಪ್ಪಳಿಸುತ್ತವೆ ನೋಡು. ದಾಹಕ್ಕೆ ಬಾರದ ಸಮುದ್ರದ ಅಲೆಗಳು ಕೂಡ ಕುಣಿದು ಕುಪ್ಪಳಿಸುತ್ತವೆ ನೋಡು. ಮನಸ್ಸು ಮಾಡಿದರೆ ನಿನ್ನ ಹಣೆ ಬರಹ ಇಷ್ಟೇ ಅಂದವರು ಸಹ, ಮನಸ್ಸು ಮಾಡಿದರೆ ನಿನ್ನ ಹಣೆಯ ಬರಹ ಇಷ್ಟೇ ಅಂದವರು ಸಹ ನಿನ್ನ ಮುಂದೆ ತಲೆ ತಗ್ಗಿಸುವ ತಾಕತ್ತು ನಿನ್ನಲ್ಲಿದೆ, ತಲೆ ತಗ್ಗಿಸುವ ತಾಕತ್ತು ನಿನ್ನಲ್ಲಿದೆ. ಅಂಥದ್ದರಲ್ಲಿ ಈ ಪುಟ್ಟ ಕಷ್ಟಕೋಟಲಿಗೆ ತಲೆಬಾಗಿದರೆ ಹೇಗೆ? ಸೃಷ್ಟಿ ಚಲನಶೀಲ, ಯಾವುದೂ ನಿಲ್ಲಬಾರದು. ಸೃಷ್ಟಿ ಚಲನಶೀಲ, ಯಾವುದೂ ನಿಲ್ಲಬಾರದು. ಹರಿಯುವ ನದಿ, ಬೀಸುವ ಗಾಳಿ, ತೂಗುವ ಮರ, ಹುಟ್ಟೋ ಸೂರ್ಯ ಅಂದುಕೊಂಡದ್ದನ್ನು ಸಾಧಿಸಬೇಕೆಂದು ನಿನ್ನಲ್ಲಿ ಸಮಾಜಕ್ಕಾಗಿ, ಸಾಹಿತ್ಯಕ್ಕಾಗಿ, ಕನ್ನಡಕ್ಕಾಗಿ ಹಾಕಿದ್ದೀನಿ. ಗಡ್ಡಾಸರು ಬಹಳ ಹೇಳಿದರು ನನ್ನ ಬಗ್ಗೆ. ಆದರೆ ಅದು ನನ್ನ ಒಂದು ಧರ್ಮ ಕರ್ತವ್ಯ. ನಮ್ಮ ತಾಯಿಯವರು ನಡೆಸಿದಲ್ಲ, ನಮ್ಮ ತಾಯಿಯವರಿಂದಲೇ ಪೂರ್ತಿ ಹೊಂದಿ ನಾವು ಹೀಗಾಗಿದ್ವಿ. ಅವರು ಏನು ಕಲ್ತಿದ್ದಾರೆ. ಆದರೂ ಕೂಡ ಒಂದು ಮಾತು ರವೀಂದ್ರನವ್ರಿಗೆ ಹೇಳ್ತೀನಿ ನಾನು. ಅವರು ಮಹಿಳಾ ಸಂಘದ ಹಿಂದಕ್ಕೆ ಆದರೆ ಬಿಜಾಪುರದಲ್ಲಿ ಕಮಲಾಜಿಯವರು ಕೂಡ ಹೋಗಿದ್ದಂಥವ್ರು. ಕಮಲಾಜಿಯವರು ತಾಯಿಯವರು ಅವರು ಅನಕ್ಷರಸ್ಥರು. ಅದಕ್ಕಾಗಿ ಎಲ್ಲ ತಂದೆ ತಾಯಿ ಬಂಧು ಬಳಗ ಆಮೇಲೆ ಸ್ನೇಹಿತರು ಎಲ್ಲರೂ ಕೂಡ ನನಗೆ ಸೇವೆ ಮಾಡು ಅಷ್ಟೇ. ನಾನು ನೋಡ್ರಿ ಒಂದು ತಪ್ಪಿಗೆ ನೀರು ನನಗೆ ಕೊಡಲೆಂದು ಬಗ್ಗಿಸುವಂತಾಗಲ್ಲ. ಆದರೂ ಕೂಡ ಅಷ್ಟೆಲ್ಲ
ತೊಂದರೆಗಳ ನಡುವೆ 50 ವರ್ಷಗಳ ಕಾಲ ಕನ್ನಡಕ್ಕಾಗಿ, ಧರ್ಮಕ್ಕಾಗಿ ಹಾಗೂ ಸಮಾಜಕ್ಕಾಗಿ ನಾವು ಕೆಲಸ ಮಾಡಲು ಸಾಧ್ಯವಾದದ್ದು ನಿಮ್ಮೆಲ್ಲರ ಒಂದು ಆರೈಕೆಯಿಂದ, ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ. ಈಗಾಗಲೇ ಏನ್ ಹೇಳ್ಬೇಕು ಅನ್ನೋದೇನಿರಲ್ಲ, ಅದನ್ನೆಲ್ಲ ಯಾರು ಹೇಳಿದ್ರು ಅಂತಂದ್ರೆ ನಮ್ಮ ಶ್ರೀದೇವಿಯವರು ಹೇಳ್ಬಿಟ್ರು. ಹಾಗಿದ್ರೆ ಈ ಸಂಸ್ಥೆಯನ್ನ ಕಟ್ಟಬೇಕು, ಯಾಕಕ್ಕೋಸ್ಕರ ಕಟ್ಟಬೇಕು? ಒಂದು ಮನೆಯ ದೀಪವನ್ನ ಬೆಳಗ್ಬೇಕಾಗಿತ್ತು ಅಂತಂದ್ರೆ ಒಂದು ದೀಪ ಸಾಕು. ಆದ್ರೆ ಇಡೀ ಸಮಾಜದ ದೀಪವನ್ನ ಬೆಳಗ್ಬೇಕಾದ್ರೆ ಯಾರು ಬೇಕು? ಇಡೀ ಊರಿನ ದೀಪವನ್ನ, ಇಡೀ ವಿಶ್ವದ ದೀಪವನ್ನ ಬೆಳಗ್ಬೇಕಾಗಿತ್ತು ಅಂದ್ರೆ ಆ ಸೂರ್ಯನ ಬೇಕು. ಸೂರ್ಯ ಹೇಳ್ತಾನಂತೆ, ನಾನೆಲ್ಲ ಕಡೆ ಇರಕ್ಕಾಗಲ್ಲ, ನಾನೆಲ್ಲವನ್ನ ಬೆಳಗಕ್ಕಾಗಲ್ಲ, ಕತ್ತಲೆಯನ್ನ ಕಳಿಲಿಕ್ಕಾಗಲ್ಲ. ಆಗ್ಲೇ ಹೇಳಿದ್ರು ಸರ್, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೊಡೆಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೊಡೆಯ, ಪರುಷರ ಬಲದಿಂದ ಅವಲೋಹದ ಕೇಡ ನೊಡೆಯ. ಹೀಗೆ ಇವೆಲ್ಲವುಗಳನ್ನ ಜ್ಞಾನದ ಬಲದಿಂದ ಅಜ್ಞಾನದ ಕೇಡವನ್ನ ತೆಗಿಬೇಕಾಗಿತ್ತು ಅಂದ್ರೆ ಈ ಸಮಾಜಕ್ಕೆ ಸುಂದರವಾಗಿರುವಂತಹ ಮೂರ್ತಿಗಳನ್ನ, ಯುವಕರನ್ನ, ಯುವತಿಯರನ್ನ ಸೃಷ್ಟಿ ಮಾಡ್ಬೇಕಾಗಿತ್ತು ಅಂದ್ರೆ ಒಂದು ದೀಪ ಬೆಳಗ್ಬೇಕು, ಅದು ಜ್ಞಾನದ ದೀಪ. ಆ ಜ್ಞಾನ ದೀಪವನ್ನ ಬೆಳಗ್ಬೇಕಾಗಿತ್ತಂದ್ರೆ ಎಂಥವ್ರು ಬೇಕು ಅಂದ್ರೆ ರವೀಂದ್ರ ಕಲ್ಬುರ್ಗಿ ಸರ್ ಅಂತವ್ರು ಬೇಕು. ಅದಕ್ಕೆ ಅವ್ರು ಇಲ್ಲಿ ಏನ್ ಹಚ್ಚಿದ್ರು ಅಂತಂದ್ರೆ, ಅವ್ರು ತಮ್ಮನೆ ದೀಪವನ್ನು ಬೆಳೆಸ್ಕೊಂಡು ಸುಮ್ಮನೆ ಆರಾಮ್ ಇರ್ಬೋದಾಗಿತ್ತು. ಜಗಜಗಮಿಸುವ ಎಲ್ಲಾ ಲೈಟ್ಗಳನ್ನ ಹಾಕಿ ತನ್ನ ಮಕ್ಕಳ ವಿದ್ಯಾಭ್ಯಾಸ, ತನ್ನ ಮನೆಯ ಸಹೋದರಿಯರ ವಿದ್ಯಾಭ್ಯಾಸ, ತಮ್ಮ ಅಕ್ಕ ಅಷ್ಟೇ ನೋಡು. ಆದ್ರೆ ವಿದ್ಯಾರ್ಥಿಗಳು ಯಾರು ಅಂತಕ್ಕಂಥ ಒಂದು ಭೇದವಾಸ ಇದ್ದಂಗಿಲ್ಲ. ವಿದ್ಯಾರ್ಥಿಗಳು ಶಿಕ್ಷಕರಿಗಾಗಿ ಒಂದು ಗೌರವ ಕೊಡ್ತಕ್ಕಂಥ ಒಂದು ಪದ್ಧತಿ ಬಹಳ ಕಡಿಮೆ. ಅದು ನಮ್ಮ ಶಾಲೆಯೊಳಗೆ ಆಗಬಾರ್ದು. ನಮ್ಮ ಶಾಲೆಯೊಳಗ ಶಿಕ್ಷಕ ಅಂದ್ರೆ ದೇವರು ಸಮಾನ ಅಂತಕ್ಕಂಥ ಕಾಣ್ತಕ್ಕಂಥ ವಿದ್ಯಾರ್ಥಿಗಳು ಹೊರಹೊಮ್ಮೆ ಇರ್ತಕ್ಕಂಥದ್ದನ್ನ ತಂದೆ ತಾಯಿಗಳ ಋಣ, ಈ ಸಮಾಜ ಋಣ ನಮ್ಮ ಮೇಲೆ ಬಹಳ ಇರ್ತೈತಿ. ತಂದೆ ತಾಯಿಗಳ ಋಣವನ್ನ, ಸಮಾಜ ಋಣವನ್ನ, ಗುರುಗಳ ಋಣ ತೀರಿಸ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹೊರಹೊಮ್ಮೆ ಇರ್ತಕ್ಕಂಥ ಒಂದು ಆಶೆಯನ್ನ ನಾವು ಇಟ್ಟುಕೊಂಡಿರ್ತಕ್ಕಂಥ ಮಾತನ್ನು ಸಂದರ್ಭ. ಅದಕ್ಕೆ ಇಂಥ ದೊಡ್ಡ ದೊಡ್ಡ ಮೇಧಾವಿಗಳನ್ನ, ದೊಡ್ಡ ದೊಡ್ಡ ಸಾಹಿತಿಗಳನ್ನು ಕರೆಸಿ ಅವರ ಹಿತನುಡಿಗಳನ್ನು ಸೇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದು ಈ ಒಂದು ಸಭೆ ಬಹಳ ಸಾರ್ಥಕ ಅಂತಕ್ಕಂಥ ಒಂದು ಸಾರ್ಥಕ ಆಗಿದೆ ಅಂತಕ್ಕಂಥ ಮಾತನ್ನು ಸಂದರ್ಭ ವ್ಯಕ್ತಪಡಿಸಿ ಇವತ್ತಿನ ಸಂದರ್ಭದವರು ನಾನು ಬಹಳ ಡಾಕ್ಟರ್ ಮಾತಾಡ್ಬಿಡುತ್ತೆ, ಆದರೂ ಸಹಿತ ಅನಿವಾರ್ಯವಾಗಿ ಮೊಬೈಲ್ ಮಾತಾಡಬೇಡಿ, ಸ್ಪೀಚ್ ಮಾಡಿಬಿಡುತ್ತೆ. ಎರಡು ನಾನು ಮುಖ್ಯವಾಗಿ ನಾನು ಬಿಡಕ್ಕಾಗಿಲ್ಲ ಡಾಕ್ಟ್ರಿಗೆ.